ಮಕ್ಕಳು ಸ್ಕೂಲಿಂದ ಬಂದಮೇಲೆ ದಿನ ಏನು ಕೊಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಥರ ಬೇಗ ಆಗುವಂತಹ ಕಡಲೆಕಾಯಿ ಬೀಜ ಮಸಾಲೆನ ಮಾಡಿಕೊಡಿ. ಪಾತ್ರೆಗೆ ನೀರನ್ನು ಇಟ್ಕೊಂಡು ಕುದಿ ಬಂದಮೇಲೆ ಹಸಿ ಕಡಲೆಕಾಯಿ ಬೀಜನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಬಸ್ತು ಇಟ್ಕೊಳ್ತಾ ಇದ್ದೀನಿ. ನಾನು ಹಾಕಿರೋ ಕಡಲೆಕಾಯಿ ಬೀಜದಲ್ಲಿ ಅರ್ಧ ಭಾಗನ ತೆಗೆದಿಟ್ಕೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋವಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಮಸಾಲ, ಹಾಗೆ ಕೆಂಪು ಮೆಣಸಿನ ಪುಡಿ, ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಯಾಗಿರುವಂತಹ ಖಾರವಾಗಿರುವಂತಹ ಈ ರೀತಿ ಕಡಲೆಕಾಯಿ ಮಸಾಲ ರೆಡಿ ಆಗುತ್ತೆ. ಇನ್ನೂ ಒಂದು ರೀತಿ ಹೇಳ್ಬೇಕಂದ್ರೆ ಒಂದು ಬಾಣಲೆಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಇದಕ್ಕೆ ಬೇಯಿಸಿರುವಂತಹ ಕಡಲೆಕಾಯಿ ಬೀಜನ ಹಾಕಿ ಇದೆಲ್ಲ ಪೂರ್ತಿಯಾಗಿ ಗರಿಗರಿಯಾಗಿ ಆಗೋವರೆಗೂ ಸಹ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಒಂದು 20ರಿಂದ 25 ನಿಮಿಷ ಹುರಿತಾ ಬಂದರೆ ನಮಗೆ ಉಪ್ಪು ಕಡಲೆಕಾಯಿ ರೆಡಿ ಆಗುತ್ತೆ. ಇದನ್ನೆಲ್ಲ ನಾವು ಟ್ರೈನಲ್ಲಿ ಹೋಗಬೇಕಾದ್ರೆ ಹಾಗೆ ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲ್ ಟೈಮಲ್ಲೆಲ್ಲ ತಿಂತಾಯಿದ್ವಿ ಅಲ್ವಾ. ಉಪ್ಪಿಗೆ ಕಡಲೆಕಾಯಿ ಬೀಜನ ಹಾಕಿದಾಗ ಸ್ವಲ್ಪ ಮುದ್ದೆ ರೀತಿಯಾಗಿ ಆಗುತ್ತೆ. ಈ ರೀತಿ ಹುರಿತಾ ಕಡಲೆಕಾಯಿ ಬೀಜ ಎಲ್ಲ ಬಿಡಿಯಾಗಿ ಆಗುತ್ತೆ. ನಂತರ ಇದನ್ನು ಜರಡಿಗೆ ಹಾಕ್ಕೊಂಡು ಜರಡಿ ಆಡಿದ್ರೆ ಉಪ್ಪು ಕಡಲೆ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.